ದಿನ ಹೀಗಾಗುತ್ತಿದ್ದರೆ 6 ತಿಂಗಳಲ್ಲೇ ಸಾಯುತ್ತಾರೆ ಎನ್ನುತ್ತೆ ಗರುಡ ಪುರಾಣ. ಹಿಂದೂ ಧರ್ಮದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಆತ್ಮವು 13 ದಿನಗಳವರೆಗೆ ಮನೆಯಲ್ಲೇ ಇರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಸಮಯದಲ್ಲಿ 13 ದಿನಗಳವರೆಗೂ ಗರುಡ ಪುರಾಣವನ್ನು ಮನೆಯಲ್ಲಿ ಓದಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಈ ಸೂಚನೆಗಳು ಕಾಣಿಸಿಕೊಂಡರೆ ಆ ವ್ಯಕ್ತಿ 6 ತಿಂಗಳೊಳಗೆ ಮರಣ ಹೊಂದುತ್ತಾನೆ. ಆ ಸೂಚನೆಗಳು ಯಾವ್ಯಾವು ಗೊತ್ತೇ? ಹಿಂದೂ ಧರ್ಮದಲ್ಲಿನ 18 ಮಹಾಪುರಾಣಗಳಲ್ಲಿ ಗರುಡ ಪುರಾಣವು ಒಂದಾಗಿದೆ. ಈ ಗರುಡ ಪುರಾಣವು ಒಬ್ಬ ವ್ಯಕ್ತಿಯ ಪಾಪ ಕರ್ಮಗಳ ಆಧಾರದ ಮೇಲೆ ಆ ವ್ಯಕ್ತಿ ಮರಣ ನಂತರ ಪಡೆದುಕೊಳ್ಳಬಹುದಾದಂತಹ ಶುಭ ಮತ್ತು ಅಶುಭ ಫಲಿತಾಂಶಗಳ ಬಗ್ಗೆ ಹೇಳುತ್ತದೆ. ಗರುಡ ಪುರಾಣವು ವಿಷ್ಣು ಮತ್ತು ಗರುಡನ ನಡುವೆ ನಡೆದ ಸಂಭಾಷಣೆಯನ್ನು ಪ್ರಸ್ತುತಪಡಿಸುತ್ತದೆ. ಈ ಕಾರಣಕ್ಕಾಗಿ ಗರುಡ ಪುರಾಣವನ್ನು ವೈಷ್ಣವ ಪುರಾಣವೆಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಕರ್ಮಗಳ ಫಲವನ್ನು ಮರಣದ ನಂತರವೂ ಪಡೆದುಕೊಳ್ಳುತ್ತಾನೆ ಎಂಬುದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೂ ಒಬ್ಬ ವ್ಯಕ್ತಿಯು ತಾನು ಮರಣ ಹೊಂದುವುದಕ್ಕೂ 6 ತಿಂಗಳುಗಳ ಮೊದಲೇ ಮರಣದ ಸೂಚನೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆ ಸೂಚನೆಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ದೀಪದ ಸುವಾಸನೆ. ನಾವು ದೇವರಿಗೆ ದೀಪವನ್ನು ಹಚ್ಚಿಟ್ಟ ಸಮಯದಲ್ಲಿ ಅಥವಾ ಇನ್ಯಾವುದೇ ದೀಪವನ್ನು ಹಚ್ಚಿಟ್ಟ ಸಮಯದಲ್ಲಿ ಅದರ ಪರಿಮಳವನ್ನು ಅನುಭವಿಸುತ್ತೇವೆ. ಹೆಚ್ಚಾಗಿ ನಾವು ದೀಪ ಆರಿ ಹೋದ ನಂತರ ಅದರ ಪರಿಮಳವನ್ನು ಪಡೆದುಕೊಳ್ಳುತ್ತೇವೆ. ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿಯ ಮರಣದ ಸಮಯ ಅಂದರೆ ಸಾವಿನ ಸಮಯ ಅಥವಾ ದಿನಗಳು ಹತ್ತಿರದಲ್ಲೇ ಇರುತ್ತದೆಯೋ ಅಂತಹ ವ್ಯಕ್ತಿ ದೀಪ ಆರಿ ಹೋದ ನಂತರ ಸಿಗುವ ಪರಿಮಳವನ್ನು ಪಡೆದುಕೊಳ್ಳುವುದಿಲ್ಲವೆಂದು ಹೇಳಲಾಗುತ್ತದೆ. ಮೂಗಿನ ತುದಿ ಕಾಣಿಸದೇ ಇರುವುದು. ಸಾಮಾನ್ಯವಾಗಿ ಮನುಷ್ಯ ತನ್ನ ಕಣ್ಣುಗಳ ಮೂಲಕ ಮೂಗಿನ ತುದಿಯನ್ನು ನೋಡುತ್ತಾನೆ. ಆದರೆ ಯಾವ ವ್ಯಕ್ತಿಗೆ ಆತನ ಮರಣ ಸಮೀಪದಲ್ಲೇ ಇರುತ್ತದೆಯೋ ಅಂತಹ ವ್ಯಕ್ತಿಗೆ ತನ್ನ ಮೂಗಿನ ತುದಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಯಾರಿಗಾದರೂ ಇಂತಹ ಸಂದರ್ಭ ಎದುರಾದರೆ ಅಂದರೆ ಅವರ ಮೂಗಿನ ತುದಿ ಕಾಣಿಸದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಅವರ ಸಾವು ಹತ್ತಿರದಲ್ಲೇ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇವುಗಳಲ್ಲಿ ಪ್ರತಿರೂಪ ಕಾಣಿಸದೇ ಇರುವುದು. ನಾವು ನಮ್ಮ ನೆರಳನ್ನು ಸೂರ್ಯನ ಕಿರಣಗಳಿಗೆ ಅನುಗುಣವಾಗಿ ಆಯಾ ದಿಕ್ಕುಗಳಲ್ಲಿ ನೋಡುತ್ತೇವೆ. ಸಾವಿಗೆ ಸಮೀಪದಲ್ಲಿರುವ ವ್ಯಕ್ತಿಗೆ ಆತನ ನೆರಳೆ ಆತನಿಗೆ ಕಾಣಿಸುವುದಿಲ್ಲ. ಅಷ್ಟು ಮಾತ್ರವಲ್ಲ, ಅಂತಹ ವ್ಯಕ್ತಿಗೆ ನೀರಿನಲ್ಲಾಗಿರಬಹುದು ಅಥವಾ ಎಣ್ಣೆಯಲ್ಲಾಗಿರಬಹುದು ಅವನ ಪ್ರತಿಬಿಂಬವು ಕಾಣಿಸುವುದಿಲ್ಲ. ಒಂದು ವೇಳೆ ನೀರಿನಲ್ಲಿ ಮತ್ತು ಎಣ್ಣೆಯಲ್ಲಿ ನಮ್ಮ ಪ್ರತಿರೂಪ ಕಾಣಿಸದೇ ಇದ್ದರೆ ಆ ವ್ಯಕ್ತಿ ಸುಮಾರು 1 ತಿಂಗಳಿನ ಒಳಗೆ ಮರಣ ಹೊಂದುತ್ತಾನೆ ಎಂಬುದಾಗಿದೆ. ನಾಯಿ ಹಿಂಬಾಲಿಸಿಕೊಂಡು ಬರುವುದು. ಒಂದು ವೇಳೆ 4 ದಿನಗಳಿಗೂ ಹೆಚ್ಚು ದಿನಗಳ ಕಾಲ ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಹೊರಬಂದ ತಕ್ಷಣ ನಾಯಿ ಅವನನ್ನು ಪ್ರತಿನಿತ್ಯವೂ ಹಿಂಬಾಲಿಸಿಕೊಂಡು ಬರುತ್ತಿದ್ದರೆ ಆ ವ್ಯಕ್ತಿಯ ಸಾವು ಹತ್ತಿರದಲ್ಲೇ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಹಾಗೂ ಅವನು ತನ್ನ ಸುತ್ತಮುತ್ತ ಯಮದೂತರನ್ನು ನೋಡಲು ಪ್ರಾರಂಭಿಸಿದರೆ ಅವನು ಬಹು ಬೇಗನೆ ಮರಣ ಹೊಂದುತ್ತಾನೆ ಎಂಬುದಾಗಿದೆ. ಕೈಗಳ ಮೇಲಿನ ಇವುಗಳು ಕಾಣೆಯಾಗುವುದು. ಸಾವು ಸಮೀಪಿಸುತ್ತಿದ್ದಂತೆ ಕೈಗಳ ಮೇಲಿನ ರೇಖೆಗಳು ಮಸುಕಾಗುತ್ತವೆ ಅಥವಾ ಕೆಲವೊಮ್ಮೆ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ. ಅಂತಹ ವ್ಯಕ್ತಿಯ ಕೈ ಮೇಲೆ ಯಾವುದೇ ರೇಖೆಗಳು ಕಾಣಿಸುವುದಿಲ್ಲ. ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಸಾಯುವ ಮೊದಲು ಅನೇಕ ರೀತಿಯ ಚಿಹ್ನೆಗಳನ್ನು ಪಡೆಯುತ್ತಾನೆ. ಗರುಡ ಪುರಾಣದಲ್ಲಿಯೂ ಸಹ ಒಬ್ಬ ವ್ಯಕ್ತಿಯು ಸಾವಿಗೆ ಸ್ವಲ್ಪ ಮೊದಲು ಕೆಲವು ಚಿಹ್ನೆಗಳನ್ನು ನೋಡುತ್ತಾನೆ. ಅದರ ಮೂಲಕ ಅವನು ತನ್ನ ಸಾವನ್ನು ಊಹಿಸಬಹುದು ಎಂದು ಉಲ್ಲೇಖಿಸಲಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.